ರಾಜ್ಯದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಒಂದಾದ ಮೇಲೊಂದರಂತೆ ಬೆಳವಣಿಗೆಗಳು ನಡೀತಲೇ ಇವೆ. 10ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ನಿಗಮ ಮತ್ತು ಮಂಡಳಿಗಳ ಅಧ್ಯಕ್ಷ ಸ್ಥಾನ ನೀಡಿ ಅಂತ ಬೇಡಿಕೆಯನ್ನ ಇಟ್ಟುಕೊಂಡು ದೆಹಲಿಗೆ ತೆರಳಿದ್ದಾರೆ. ಇಂದು ಬೆಳಗ್ಗೆ ದೆಹಲಿ ತಲುಪಿರುವ ಕಾಂಗ್ರೆಸ್ ಶಾಸಕರು ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿಯಾಗಿರುವ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ರಾಮದುರ್ಗ ಶಾಸಕ ಮತ್ತು ವಿಧಾನಸಭೆ ಸರ್ಕಾರಿ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ, ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ, ತರೀಕೆರೆ ಶಾಸಕ ಜಿಎಚ್ ಶ್ರೀನಿವಾಸ್, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ, ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡ ದೆಹಲಿಗೆ ತೆರಳಿ ಭೇಟಿ ಮಾಡಿದ್ದು, ಮೊದಲ ಅವಧಿಯಲ್ಲಿ ನಿಗಮ ಮತ್ತು ಮಂಡಳಿಗಳಿಗೆ ನೇಮಕವಾದವರು ಈಗಾಗಲೇ 2.5 ವರ್ಷಗಳ ದೀರ್ಘಾವಧಿಯನ್ನ ಪೂರೈಸಿರೋದ್ರಿಂದ ನಮಗೆ ಅವಕಾಶ ಕೊಡಿ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ಹಿರಿತನದ ಆಧಾರದಲ್ಲಿ ಶಾಸಕರ ಬೇಡಿಕೆಯನ್ನ ಪರಿಗಣಿಸುವುದಾಗಿ ಶಾಸಕರ ನಿಯೋಗಕ್ಕೆ ಸುರ್ಜೇವಾಲಾ ಭರವಸೆ ನೀಡಿದ್ದಾರೆ. ನಮಗೆ ಸಚಿವ ಸ್ಥಾನ ಅಂತೂ ಸಿಗಲಿಲ್ಲ. ಕನಿಷ್ಠ ಪ್ರಮುಖವಾದ ನಿಗಮ ಮಂಡಳಿಗಳ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಸ್ಥಾನಗಳನ್ನಾದರೂ ನೀಡಿ ಗೌರವಯುತವಾಗಿ ನಡೆಸಿಕೊಳ್ಳಿ ಅಂತ ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವ ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬೇಡಿಕೆ ಇರಿಸಿದ್ದಾರೆ. ಈ ಮಧ್ಯೆ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡುವ ವಿಚಾರ ಇನ್ನೂ ಗೊಂದಲಕಾರಿಯಾಗಿ ಮುಂದುವರೆದಿದೆ. ದೆಹಲಿಯಲ್ಲಿರುವ ನಾಗೇಂದ್ರ ಇಂದು ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ನಿನ್ನೆಯೇ ಪಕ್ಷದ ಹಿತದೃಷ್ಟಿಯಿಂದ ರಾಜೀನಾಮೆ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ನಿನ್ನೆ ರಾತ್ರಿಯೇ ನಾಗೇಂದ್ರ ಅವರಿಗೆ ಸೂಚನೆಯನ್ನ ನೀಡಿದೆ ಅಂತ ಹೇಳಲಾಗ್ತಾ ಇದೆಯಾದರೂ ಅದು ಇನ್ನೂ ಕೂಡ ಅಧಿಕೃತವಾಗಿಲ್ಲ. ಅತ ಸಚಿವ ನಾಗೇಂದ್ರ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಇನ್ನು ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಾನು ಹೈಕಮಾಂಡ್ಗೆ ಎಲ್ಲವನ್ನ ವಿವರಿಸಿದ್ದು ಎಲ್ಲವನ್ನ ನಾಗೇಂದ್ರಗೆ ಬಿಟ್ಟಿದ್ದೇನೆ. ದೆಹಲಿಯಿಂದ ಬಂದ ಬಳಿಕ ನಾಗೇಂದ್ರನೇ ಮಾತನಾಡ್ತಾರೆ ಅಂತ ಹೇಳಿದ್ದಾರೆ. ಬೆಳಗ್ಗೆ ಮಾತಾಡಿದ್ದಾರೆ, ದೆಹಲಿಯಿಂದ ಬರ್ತಾ ಇದ್ದಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ಅವರೇ ನೇರವಾಗಿ ನಿಮ್ಮ ಹತ್ರ ಏನು ಬೇಕೋ ಅದೆಲ್ಲ ನಾನು ಹೇಳಕ್ ನಾನು ತಯಾರಿಲ್ಲ. ಅವರೇ ಬರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ನನ್ನ ಹತ್ರ ನಾನೊಬ್ಬ ಪಕ್ಷದ ಸಿಪಾಯಿ, ಪಕ್ಷಕ್ಕೋಸ್ಕರ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ನಾನು ಆತನಿಗೆ ಬಿಟ್ಟಿದ್ದೀನಿ, ಆತನೇ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ಇದೇ ವೇಳೆ ನಾಗೇಂದ್ರ ರಾಜೀನಾಮೆ ವದಂತಿಯ ನಡುವೆ ವಿಪಕ್ಷ ಬಿಜೆಪಿ ರಾಯಚೂರಿನಿಂದ ಬಳ್ಳಾರಿಗೆ ನಿಗದಿಯಾಗಿರುವ ಪಾದಯಾತ್ರೆ ಕುರಿತಂತೆ ತನ್ನ ಸಿದ್ಧತೆಯನ್ನ ಮುಂದುವರೆಸಿದೆ. ಒಂದು ವೇಳೆ ರಾಜೀನಾಮೆ ನೀಡಿದ್ರೂ ಉಳಿದ ವಿಚಾರಗಳನ್ನ ಮುಂದಿಟ್ಟುಕೊಂಡು ಪಾದಯಾತ್ರೆ ಮುಂದುವರಿಸ್ತೀವಿ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಬರೀ ನಾಗೇಂದ್ರ ಒಂದೇ ಅಂತಂದೇಳಿ ಅಂತ ನಾವು ಹೇಳ್ತಲ್ಲ. ನಮಗೆ ನಾಗೇಂದ್ರ ರಾಜೀನಾಮೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಮೀಸಲಾತಿಯನ್ನ ಏರಿಕೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಅದರ ಜೊತೆಗೆ ರಾಜ್ಯ ಸರ್ಕಾರದ ಏನು ಅನೇಕ ಸಮಸ್ಯೆಗಳನ್ನ ಅದನ್ನ ವಿರೋಧ ಮಾಡಿ ಇವತ್ತು ಜನರಿಗೆ ಕಣ್ತರಿಸುವಂತ ಕೆಲಸ ನಾವು ಮಾಡ್ತೀವಿ. ಇದು ನಾಗೇಂದ್ರ ರಾಜೀನಾಮೆ ಪಾದಯಾತ್ರೆ ಒಂದು ವೇಳೆ ರಾಜೀನಾಮೆ ಕೊಟ್ಟಿದ್ದೆ ನಿಜವಾದ್ರೆ ಇವತ್ತು ಮೋಸ್ಟ್ಲಿ ಕೊಡ್ಬೋದು. ಅದಾದ ನಂತರ ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು 5,000 ಆಮೇಲೆ ಗೃಹಲಕ್ಷ್ಮಿ ಕೂಡ 5,000 ಕೋಟಿ ಕೂಡ ಲೆಕ್ಕ ನಾವು ಹೇಳ್ತಾ ಇದ್ವಿ. ಹಿಂದೆ ಕೂಡ ನಾವು ಹೇಳ್ತಾ ಬರ್ತಿದ್ವಿ. ನಮ್ಮ ರಾಜ್ಯಾಧ್ಯಕ್ಷರು ಅಂತಿಮವಾಗಿ ಏನು ನಿರ್ಣಯ ಅಂತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಈಗ ಪ್ರಮುಖವಾಗಿ ನೋಡೋದಾದ್ರೆ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ ಅನ್ನೋಂಥದ್ದು ಕೆಲವಷ್ಟು ಹೇಳಿದ್ರೆ, ಇನ್ನೊಂದು ಕಡೆ ಖರ್ಗೆ ಅವರು ಇಲ್ಲ ಆ ಥರದ ಅವಶ್ಯಕತೆ ಇಲ್ಲ ಅನ್ನೋ ಥರ ರೀತಿಯಲ್ಲಿದೆ. ಕಾಂಗ್ರೆಸ್ನಲ್ಲಿ 2 ರೀತಿಯಾದಂಥ ದ್ವಂದ್ವ ನೀತಿ ಇದೆ. ಸೊ ಬಿಜೆಪಿ ಯಾವ ರೀತಿಯಾಗಿ ನೋಡುತ್ತೆ ಇದೆ? ಅಲ್ಲ, ನಾವು ಯಾವುದೇ ಕಾರಣಕ್ಕೂ ಪಾದಯಾತ್ರೆ ನನ್ನ ತಿಳಿದಿರೋ ಮಾಹಿತಿ ಪ್ರಕಾರ ಪಾದಯಾತ್ರೆಯಿಂದ ಸರಿಯೋ ಪ್ರಶ್ನೆನೇ ಇಲ್ಲ. ಒಂದು, ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು. ಅದೇ ರೀತಿ ಮೀಸಲಾತಿಯನ್ನು ಏನು ಇಳಿಕೆ ಮಾಡೋದು ಅದನ್ನು ಅವರು ಈ ಸರ್ಕಾರ ಈ ಕೂಡಲೇ ಏನು ಕೋರ್ಟಲ್ಲಿ ಏನು ಒಂದು ಸರಿಯಾಗಿ ಒಬ್ಬ ಅಡ್ವೊಕೇಟ್ನ ಕೂಡ ಇವರು ನೇಮಿಸೋದಂಥ ಕೆಲಸ ಕೂಡ ಸರಿಯಾಗಿ ಮಾಡಿಲ್ಲ. ಆ ರೀತಿ ಎಲ್ಲ ನಾವು ಯೋಚನೆಗಳನ್ನು ಮಾಡೇ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನು ಮಾಡ್ತೇವೆ ಅಂತಂದು ಹೇಳಿ ಹಿಂದೆನೂ ಕೂಡ ಹೇಳಿದ್ರು, ಈಗ ಕೂಡ ಹೇಳೋದಕ್ಕೆ ಇಷ್ಟ. ಒಂದು ಕಡೆ ಸಚಿವ ಸ್ಥಾನ ಸಿಗದ ಕಾಂಗ್ರೆಸ್ ಶಾಸಕರು ಕನಿಷ್ಠ ನಿಗಮ ಮಂಡಳಿಯನ್ನಾದರೂ ಕೊಡಿ ಅಂತ ಕಾಂಗ್ರೆಸ್ ವರಿಷ್ಠರಿಗೆ ದುಂಬಾಲು ಬಿದ್ದಿದ್ರೆ, ಮತ್ತೊಂದೆಡೆ ಸಿಕ್ಕಿರುವ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳುವುದಕ್ಕೆ ನಾಗೇಂದ್ರ ಕಸರತ್ತು ಮುಂದುವರೆಸಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ಸೆಂಚುರಿ ಟಿವಿ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.